ಇವತ್ತು ಹಾಗಾದ್ರೆ ಏನೆಲ್ಲ ನಡೀತು ಅಯೋಧ್ಯೆಯಲ್ಲಿ? ಯಾಕಂದ್ರೆ ಬಾಲರಾಮನ ಮೂರ್ತಿಯನ್ನ ನೋಡ್ತಾ ಇದ್ದಂತೆಯೇ ಜನ ಕೂಡ ಬಹಳ ಖುಷಿಯಾಗಿದ್ದಾರೆ. ಏನೆಲ್ಲ ಪೂಜೆ ನಡೀತು ಇವತ್ತು ಅಯೋಧ್ಯೆಯಲ್ಲಿ ಅಂತ ನೋಡೋದಾದ್ರೆ 51 ಇಂಚಿನ ಬಾಲರಾಮನ ವಿಗ್ರಹದ ಫೋಟೋ ಏನಿದೆ ಅದು ಬಹಳಷ್ಟು ಕಂಗೊಳಿಸ್ತಾ ಇದೆ. ಜನವರಿ 22ರಂದೇ ಸಂಪೂರ್ಣವಾಗಿ ಬಾಲರಾಮನ ದರ್ಶನ ಆಗತ್ತೆ. ಈಗ ಗರ್ಭಗುಡಿಯಲ್ಲಿ ಬಾಲರಾಮನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದು ಯಾಕೆ ಹಾಗಾದ್ರೆ? ಜನವರಿ 22ನೇ ತಾರೀಕು ರಾಮನ ಕಣ್ಣಿಗೆ ಕಟ್ಟದಂತಹ ಆ ಬಟ್ಟೆಯನ್ನ ಅರ್ಚಕರು ತೆಗಿತಾರೆ. ಏನದರ ಶಾಸ್ತ್ರ? ನೇತ್ರೋನ್ಮಿಲನ ಶಾಸ್ತ್ರದ ನಂತರ ಸಂಪೂರ್ಣ ರಾಮನ ದರ್ಶನ ಆಗತ್ತೆ. ಕಣ್ಣಿಗೆ ಪಟ್ಟಿ ತೆಗೆಯೋ ಮುನ್ನ ಯತಿಗಳಿಂದ ವಿಶೇಷವಾದಂತಹ ಹೋಮ ನಡೆಯುತ್ತೆ. ಅಲ್ಲಿ ಹೋಮ ಹವನದ ನಂತರ ಕಣ್ಣಿಗೆ ಕಟ್ಟದಂತಹ ಆ ಬಟ್ಟೆ ಏನಿದೆ ಅದನ್ನ ತೆಗಿಲಾಗತ್ತೆ. ದೇವರು ಭಕ್ತರ ನೋಡೋದ್ರಿಂದ ಪ್ರಾಣ ಪ್ರತಿಷ್ಠಾಪನೆ ಆಗ ಪೂರ್ಣ ಆಗತ್ತೆ. ಮೊದಲ ಭಕ್ತನನ್ನಾಗಿ ಬಾಲರಾಮ ನೋಡೋದು ಯಾರು ರಾಮಲಲ್ಲಾನ ಪ್ರತಿಷ್ಠಾಪನೆ ಮಾಡ್ತಾರೋ ಅವರನ್ನ. ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ, ಪ್ರಧಾನಿ ಮೋದಿಯನ್ನೇ ನೋಡ್ತಾರೆ. ಈ ವೇಳೆಯೇ ಪ್ರಧಾನಿ ಮೋದಿಗೆ ಮೂರ್ತಿ ಪೂಜೆ ಮಾಡ್ತಾರೆ. ಪ್ರಧಾನಿ ಮೋದಿ ಅಲ್ಲಿರುವಂತಹ ಮೂರ್ತಿಗೆ ಪೂಜೆ ಮಾಡ್ತಾರೆ. ನಿರಂತರವಾಗಿ ಆಗ ಮಂತ್ರಘೋಷಗಳು ಅಲ್ಲಿ ಮೊಳಗತ್ತೆ. ಅದಾದ ನಂತರ ಅತಿಥಿಗಳಿಂದ ಬಾಲರಾಮನಿಗೆ ವಿಶೇಷ ಪೂಜೆ, ಅದಾದ ನಂತರ ದರ್ಶನ ಇರುತ್ತೆ. ಇದಿಷ್ಟು ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದರ ಬಗೆಗಿನ ಕಂಪ್ಲೀಟ್ ಆದಂತಹ ವಿವರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.